Hello everyone. This video I'm talking about one of the important topic, that is the classification of cost or types of cost or different kinds of cost. ಈ ತರಗತಿಯಲ್ಲಿ ನಾನು ವೆಚ್ಚದ ವಿವಿಧ ಪ್ರಕಾರಗಳು ಅಥವಾ ವಿಧಾನಗಳನ್ನು ನಾನು ತಿಳಿಸ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಪ್ರಮುಖವಾಗಿ ಯಾವುದೇ ಒಂದು ಕಚ್ಚಾ ಪದಾರ್ಥವನ್ನು ಸಿದ್ಧವಸ್ತುವನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ಉದ್ಯಮ ಅಂತ ನಾವು ಕರಿತೀವಿ. ಈ ಉದ್ಯಮದಲ್ಲಿ ವಿವಿಧ ಪ್ರಕಾರವಾಗಿ ನಾವು ವೆಚ್ಚಗಳನ್ನು ನಾವು ನೋಡ್ಕೊಳ್ಬೋದು. ಯಾವ ಯಾವ ವೆಚ್ಚಗಳು ಬರುತ್ತೆ? ಸೊ ಇನ್ ದಿಸ್ ಕಾಸ್ಟ್, when the raw material converting into a finished goods, that is industry. In this industry we can consider the different types of cost come to this classification of cost. What are the different types of classification of cost? That is direct cost, labor cost, other expenses, fixed cost, variable cost, composite cost. Different types of the cost can be classifications on the basis. ಅಂದರೆ ನಾವಿಲ್ಲಿ ನೇರ ವೆಚ್ಚ, ಪರೋಕ್ಷ ವೆಚ್ಚ, ಕಚ್ಚಾ ವೆಚ್ಚ, ಇತರೆ ವೆಚ್ಚ, ವಿತರಣಾ ವೆಚ್ಚ, ಸ್ಥಿರ ವೆಚ್ಚ, ಬದಲಾಗುವ ವೆಚ್ಚ, ವಿವಿಧ ವೆಚ್ಚಗಳನ್ನು ನಾವು ವಿವಿಧ ವಿಧಾನಗಳನ್ನಾಗಿ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ನಾವು ಮೊದಲಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಅನ್ನು ನಾವಿಲ್ಲಿ ನೋಡ್ಕೊಳ್ಳೋಣ. ಯಾವ್ದು ಬರುತ್ತೆ? ದ ವೇರಿಯಸ್ ಎಲಿಮೆಂಟ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಆನ್ ದ ಕ್ಲಾಸಿಫಿಕೇಶನ್ಸ್ ಆನ್ ದ ಬೇಸಿಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್. ವಿವಿಧ ಲಕ್ಷಣಗಳನ್ನಾಗಿ ನಾವಿಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಬೈ ದ ನೇಚರ್ ಆರ್ ಎಲಿಮೆಂಟ್, ಆನ್ ದ ಬೇಸಿಸ್ ಆಫ್ ಬೈ ದ ಫಂಕ್ಷನ್. ನಂಬರ್ 3 ಆನ್ ದ ಬೇಸಿಸ್ ಆಫ್ ಬೈ ದ ಐಡೆಂಟಿಫೈಬಿಲಿಟಿ, ಆನ್ ದ ಬೇಸಿಸ್ ಆಫ್ 4th one by variability, on the basis of controllability, on the basis of by normality, on the basis of other cost. Okay, firstly we can do classifications on the basis of element or nature. What are the different traits of the nature? There is a number 1 classifications 3 category ಅನ್ನು ಮಾಡಬಹುದು. ಇಲ್ಲಿ ಮೊದಲನೇ ಬಾರಿಗೆ ಏನಂತಂದ್ರೆ ಇಲ್ಲಿ ಮೆಟೀರಿಯಲ್ ಕಾಸ್ಟ್ ಅಂತ ನಾವು ಕರೀಬಹುದು, ಎರಡನೇದು ಲೇಬರ್ ಕಾಸ್ಟ್, ಮೂರನೇದು ಎಕ್ಸ್ಪೆನ್ಸಸ್. ಅಂದ್ರೆ ಕಚ್ಚಾ ಪದಾರ್ಥಗಳ ಮೇಲಾಗುವಂಥ ಒಂದು ವೆಚ್ಚ, ಕಾರ್ಮಿಕರ ಶ್ರಮ ಮೇಲಾಗುವಂಥ ಒಂದು ವೆಚ್ಚ ಮತ್ತು ಎಕ್ಸ್ಪೆನ್ಸಸ್ ಖರ್ಚು. ಆಯಿತಾ? ಇಲ್ಲಿ ಮೊದಲಿಗೆ ವಾಟ್ ಈಸ್ ದ ಮೆಟೀರಿಯಲ್ ಕಾಸ್ಟ್? ಕಾಸ್ಟ್ ಆಫ್ ದ ಮೆಟೀರಿಯಲ್ ಯೂಸ್ ಆಫ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎ ಪ್ರಾಡಕ್ಟ್, ಎ ಪರ್ಟಿಕ್ಯುಲರ್ ವರ್ಕ್ ಆರ್ಡರ್ ಆರ್ ಪ್ರಾವಿಷನ್ಸ್ ಆಫ್ ಸರ್ವಿಸಸ್. ಯಾವುದೇ ಒಂದು ಉತ್ಪಾದನೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ವಸ್ತುವಿಗೆ ತಗಲುವ ಒಂದು ವೆಚ್ಚ. ಆಯಿತಾ? ಎಕ್ಸಾಂಪಲ್, ಕ್ಲಾತ್ for making a dress, stores used for maintaining a machine and building such are lubricant, cotton waste, bricks etc. ಅಂದರೆ ಇಲ್ಲಿ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಮುಖ್ಯವಾಗಿ ಕಚ್ಚಾ ಪದಾರ್ಥ. ಅಂದರೆ ಈಗ ಕ್ಲಾತ್ ಮೇಕಿಂಗ್ ಅಂದರೆ ಒಂದು ಬಟ್ಟೆಯ ಉತ್ಪಾದನೆಯಲ್ಲಿ ನಮ್ಮ ಪ್ರಮುಖವಾಗಿ ಏನು ಬೇಕಾಗುತ್ತೆ? ಕಚ್ಚಾ ಪದಾರ್ಥಗಳು. ಇಲ್ಲಿ ಒಂದು ಹತ್ತಿ ಬೇಕಾಗುತ್ತೆ, ಒಂದು ಬಟ್ಟೆ ಬೇಕಾಗುತ್ತೆ, ಮೆಷಿನ್ ಬೇಕಾಗುತ್ತೆ, ಲೂಬ್ರಿಕೆಂಟ್ ಆಯಿಲ್ ಬೇಕಾಗುತ್ತೆ. ಇದು ಪ್ರಮುಖವಾದಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಕಾಸ್ಟ್. ಆಯಿತಾ? ಇದನ್ನು ನಾವು ಮೆಟೀರಿಯಲ್ ಕಾಸ್ಟ್ ನಾವು ಇಲ್ಲಿ ಎಕ್ಸಾಂಪಲ್ ತೊಗೊಳ್ಬೋದು. ನೆಕ್ಸ್ಟ್ ಎರಡನೇದು ಲೇಬರ್ ಕಾಸ್ಟ್, ಅಂದರೆ ಕಾರ್ಮಿಕರ ಶ್ರಮದ ವೆಚ್ಚ. ಅಂದರೆ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆರ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಟು ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್ to incurred on labor cost. That is, labor cost is defined the total expenditure borne by the employer in order to employ workers. Labor cost include the direct cost linked to remunerations for work carried out, such as direct remunerations, bonuses, ex gratia payment not paid at each period. ಅಂದರೆ ಇಲ್ಲಿ ನಾವಿಲ್ಲಿ ಕಾರ್ಮಿಕರ ಶ್ರಮ ಏನು ಕೆಲಸವನ್ನು ಮಾಡ್ತೀನೋ ಅದು ಪ್ರತಿಯಾಗಿ ನಾವೇನು ಕೊಡ್ತೀವಿ? ಇಲ್ಲಿ ಒಂದು ಸ್ಯಾಲ್ರಿಯನ್ನು ಕೊಡ್ಬೋದು, ಅಥವಾ ರೆಮ್ಯುನರೇಷನ್ಸ್ ಕೊಡ್ಬೋದು, ಅಥವಾ ವೇಜಸನ್ನು ಕೊಡ್ಬೋದು, ಅಥವಾ ಅವ್ರಿಗೆ ಒಂದು ಬೋನಸನ್ನು ಕೊಡ್ಬೋದು. ಲೈಕ್ ಎಕ್ಸ್ಗ್ರೇಷಿಯಾ ಪೇಮೆಂಟ್ ಮುಖಾಂತರ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಮೆಂಟನ್ನು ಕೊಡ್ಬೋದು. ದಟ್ ಈಸ್ ದ ಲೇಬರ್ ಕಾಸ್ಟ್. ಇಲ್ಲಿ ಎಕ್ಸಾಂಪಲ್ ನಾವು ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಮೂರನೇದು ನೋಡೋಣ, ಎಕ್ಸ್ಪೆನ್ಸಸ್ ಯಾವ್ದು ಬರುತ್ತೆ? ದ ಎಕ್ಸ್ಪೆನ್ಸಸ್ ಇಸ್ ಡಿಫೈನ್ಡ್ ಮನಿ ಎಕ್ಸ್ಪೆಂಡೆಡ್ ಆರ್ ಕಾಸ್ಟ್ ಇನ್ಕರ್ಡ್ ಇನ್ ಎ ಫರ್ಮ್ಸ್ ಎಫರ್ಟ್ ಟು ಜನರೇಟ್ ದ ರೆವೆನ್ಯೂ. ಅಂದರೆ ಇಲ್ಲಿ ಒಂದು ಆದಾಯವನ್ನು ಗಳಿಸಬೇಕಾದ್ರೆ ಯಾವ ಒಂದು ಎಕ್ಸ್ಪೆನ್ಸಸ್ ಇಲ್ಲಿ ಖರ್ಚಾಗುತ್ತೆ ಅದು ಕೂಡ ಇಲ್ಲಿ ಎಕ್ಸ್ಪೆನ್ಸಸ್ ಕೂಡ ಅಷ್ಟೇ ಇಸ್ ಜನರೇಟಿಂಗ್ ಫಾರ್ ದ ಇನ್ಕಮ್. ಅಂದರೆ ಒಂದು ಆದಾಯವನ್ನು ಗಳಿಸಲಿಕ್ಕೆ ಒಂದು
ಖರ್ಚು ಕೂಡ ಭಾಳ ಇಂಪಾರ್ಟೆಂಟು. ಫಸ್ಟು ಖರ್ಚನ್ನು ಮಾಡಿ ಆದಾಯವನ್ನು ನಾವು ಇಲ್ಲಿ ಗಳಿಸ್ತೇವೆ. ಹಾಗಾದರೆ ಯಾವ ಯಾವ ಒಂದು ಖರ್ಚುಗಳು ಬರುತ್ತೆ? ಫಾರ್ ಎಕ್ಸಾಂಪಲ್, ಸೊ ಒಂದು ಕಚ್ಚಾ ಪದಾರ್ಥವನ್ನು ಉತ್ಪಾದನೆ ಮಾಡಬೇಕಾದ್ರೆ ಸಿದ್ಧವಸ್ತುವನ್ನಾಗಿ, ಹಾಗಾಗಿ ಅದಕ್ಕೆ ತಗುಲುವಂಥ ಒಂದು ವೆಚ್ಚ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ವೇಜಸ್ ಆಗಿರ್ಬೋದು ಅಥವಾ ಸ್ಯಾಲ್ರೀಸ್ ಆಗಿರ್ಬೋದು, ಇನ್ ದ ಕೈಂಡ್ ಆಫ್ ಕ್ಯಾಶ್ ಆರ್ ಪೇಮೆಂಟ್ ಆರ್ ಮೇ ಬಿ ಫಂಡ್ಸ್ ಅರ್ನಿಂಗ್ ಮತ್ತು ಡಿಪ್ರಿಸಿಯೇಷನ್ ಆಗ್ಬೋದು, ಆಯಿತಾ. ಸೊ ಇವೆಲ್ಲವೂ ಕೂಡ ಅಷ್ಟೇ ಅದರ್ ಎಕ್ಸ್ಪೆನ್ಸಸ್ ನಾವಿಲ್ಲಿ ನೋಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಹಿಯರ್ ವೇರ್ ಆಲ್ ದ ಎಕ್ಸ್ಪೆನ್ಸಸ್ ಆರ್ ಕಾಸ್ಟ್, ನಾಟ್ ಆಲ್ ದ ಕಾಸ್ಟ್, ಆಯಿತಾ. ಆಲ್ ದ ಎಕ್ಸ್ಪೆನ್ಸಸ್ ಇಲ್ಲಿ ವೆಚ್ಚವಂತ ನಾವು ಕರಿಬೋದು, ಆದರೆ ಎಲ್ಲ ವೆಚ್ಚಗಳನ್ನು ನಾವಿಲ್ಲಿ ಎಕ್ಸ್ಪೆನ್ಸ್ ಅಂತ ನಾವು ಕನ್ಸಿಡರೇಷನ್ಸ್ ಮಾಡೋದಿಲ್ಲ. ಬಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, such those incurred in acquisition of income generating assets, ಅಂದರೆ ಒಂದು ಅಸೆಟ್ಸನ್ನು ಜನರೇಟ್ ಮಾಡಲಿಕ್ಕೆ ಆಗ್ತಕ್ಕಂಥ ಒಂದು ಇನ್ಕಮ್ಗಳಿಗೆ ಆಗುವಂಥ ಒಂದು ವೆಚ್ಚಗಳು, ಆಯಿತಾ. ಇದು ಎಕ್ಸ್ಪೆನ್ಸಸ್. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ಸ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ ಅಂತ ನಾವು ಇಲ್ಲಿ ಕರಿಬೋದು. ಮೊದಲ ಬಾರಿಗೆ ಯಾವುದು ಅಂತಂದರೆ ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್, ಉತ್ಪಾದನಾ ವೆಚ್ಚ, ಸೆಲ್ಲಿಂಗ್ ಕಾಸ್ಟ್, ಮಾರಾಟ ಮಾಡುವಂಥ ಒಂದು ವೆಚ್ಚ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್, ವಿತರಣೆ ಮಾಡುವಂಥ ಒಂದು ವೆಚ್ಚ. ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್, ಆಯಿತಾ, ಆಡಳಿತ ವೆಚ್ಚ. ರಿಸರ್ಚ್ ಕಾಸ್ಟ್, ಸಂಶೋಧನಾ ವೆಚ್ಚ. ಡೆವಲಪ್ಮೆಂಟ್ ಕಾಸ್ಟ್, ಅಭಿವೃದ್ಧಿ ವೆಚ್ಚ. ಪ್ರೊಡಕ್ಷನ್ ಕಾಸ್ಟ್, ಪ್ರೀ ಪ್ರೊಡಕ್ಷನ್ ಕಾಸ್ಟ್, ಪೂರ್ವ ನಿರ್ಧರಿತ ವೆಚ್ಚ. ಕನ್ವರ್ಷನ್ ಕಾಸ್ಟ್, ಪರಿವರ್ತನೆ ಮಾಡಬಹುದಾದ ಒಂದು ವೆಚ್ಚ. ಮತ್ತು ಪ್ರಾಡಕ್ಟ್ ಕಾಸ್ಟ್, ಒಂದು ವಸ್ತುವಿನ ಮೇಲೆ ಆಗುವಂಥ ಒಂದು ವೆಚ್ಚ. ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಮೇಲೆ ನಾವು ಕ್ಲಾಸಿಫಿಕೇಶನ್ಸ್ ಮಾಡ್ಕೊಳ್ಬೋದು. ಇಲ್ಲಿ ಫಸ್ಟು ಪ್ರಾಡಕ್ಟ್ ಕಾಸ್ಟ್ ಅಂದ್ರೆ ಏನು? ಸರ್, ದ ಕಾಸ್ಟ್ ಆಫ್ ಸೀಕ್ವೆನ್ಸ್ ಆಫ್ ಆಪರೇಷನ್ಸ್ ವಿಚ್ ಬಿಗಿನ್ಸ್ ವಿತ್ ಸಪ್ಲೈಯಿಂಗ್ ಮೆಟೀರಿಯಲ್, ಲೇಬರ್, ಸರ್ವಿಸಸ್. ಒಂದು ಇಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಯಾವ ಯಾವ ವೆಚ್ಚಗಳನ್ನ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್, ದಟ್ ಈಸ್ ನೇರ ಕಚ್ಚಾ ಪದಾರ್ಥ, ನೇರ ಶ್ರಮ ವೆಚ್ಚ, ನೇರ ವೆಚ್ಚಗಳು. ಇವೆಲ್ಲವೂ ಕೂಡ ಇಲ್ಲಿ ಪ್ರೊಡಕ್ಷನ್ ಕಾಸ್ಟಲ್ಲಿ, ಉತ್ಪಾದನಾ ವೆಚ್ಚದಲ್ಲಿ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಮುಂದಿನದಾಗಿ ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಏನು? ಮಾರಾಟದ ಒಂದು ವೆಚ್ಚ. ಒಂದು ವಸ್ತುವನ್ನು ಮಾರಾಟ ಮಾಡಬೇಕಾದ್ರೆ ಯಾವ ಯಾವ ಒಂದು ಖರ್ಚುಗಳು ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ದ ಕಾಸ್ಟ್ ಸೀಕಿಂಗ್ ಟು ಕ್ರಿಯೇಟ್ ಅಲ್ಟಿಮೇಟ್ ಡಿಮ್ಯಾಂಡ್, ಆಯಿತಾ. ಬೇಡಿಕೆಗೆ ತಕ್ಕಂತೆ ನಾವು ಇಲ್ಲಿ ಬೇಡಿಕೆನ ಸೃಷ್ಟಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸೇಲ್ಸ್ ಕಮಿಷನ್ ಆಗಿರ್ಬೋದು, ಆಯಿತಾ, ಸೇಲ್ಸ್ ರೆಮ್ಯುನರೇಷನ್ ಆಗಿರ್ಬೋದು. ಇದನ್ನು ಎಕ್ಸ್ಟ್ರಾ ಅವ್ರು ಬೋನಸನ್ನು ಕೊಟ್ಟು ಅವ್ರಿಗೆ ಸೆಲ್ಲಿಂಗನ್ನು ನಾವೇನು ಮಾಡ್ತೀವಿ, ಇನ್ಕ್ರೀಸನ್ನು ಮಾಡಲಿಕ್ಕೋಸ್ಕರ ಮಾಡುವಂಥ ಒಂದು ಕಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ್ದು ಬರ್ಬೋದು? ಡಿಸ್ಟ್ರಿಬ್ಯೂಷನ್ ಕಾಸ್ಟ್, ವಿತರಣಾ ವೆಚ್ಚ. ಅಂದರೆ ವೆನ್ ದ ಪ್ರಾಡಕ್ಟ್ ಈಸ್ ಡೆಸ್ಟಿನೇಷನ್ ರೀಚಸ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸಸ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಅಂದರೆ ಉತ್ಪಾದನೆ ಮಾಡಿದಂಥ ಸ್ಥಳದಿಂದ ಗ್ರಾಹಕನವರೆಗೆ ತಲುಪಿಸಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಕಾಸ್ಟ್, ಅಂದರೆ ಹೋಲ್ಸೇಲರಿಂದ ರಿಟೇಲರಿಂದ ಕನ್ಸ್ಯೂಮರ್ ಬೇಕಾದರೆ ಆಗುವಂಥ ಒಂದು ವೆಚ್ಚ. ದಟ್ ಈಸ್ ಎ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕ್ಯಾರಿ ಇಟ್ ಔಟ್ವರ್ಡ್. ಇಲ್ಲೆಲ್ಲವೂ ಕೂಡ ಇಂಪಾರ್ಟೆಂಟ್ ಇಲ್ಲಿ, ಆಯಿತಾ. ಫಾರ್ ಎಕ್ಸಾಂಪಲ್, ದ ಕಾಸ್ಟ್ ಆಫ್ ಸೀಕ್ವೆನ್ಸ್ ಎ ಆಪರೇಷನ್ಸ್ ವಿಚ್ ಬಿಗಿನ್ಸ್ with making a packed product available for dispatch from the one place to some other places, ಆಯ್ತಾ. So this is we can call it a distribution cost. So next ನೋಡೋಣ ನಾವಿಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್, ಆಡಳಿತ ವೆಚ್ಚ, ಆಯ್ತಾ. ಇಲ್ಲಿ ದ ಕಾಸ್ಟ್ ಆಫ್ ಫಾರ್ಮುಲೇಟಿಂಗ್ ದ ಪಾಲಿಸಿ, ಡೈರೆಕ್ಟಿಂಗ್ ದ ಆರ್ಗನೈಸೇಷನ್ಸ್ ಆ್ಯಂಡ್ ಕಂಟ್ರೋಲಿಂಗ್ ದ ಆಪರೇಷನ್ಸ್ ಆಫ್ ಅನ್ ಅಂಡರ್ಟೇಕಿಂಗ್ ವಿಚ್ ಈಸ್ ನಾಟ್ ರಿಲೇಟೆಡ್ ಟು ಡೈರೆಕ್ಟ್ಲಿ ಟು ದ ಪ್ರೊಡಕ್ಷನ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ರಿಸರ್ಚ್, ಡೆವಲಪ್ಮೆಂಟ್ ಆಕ್ಟಿವಿಟಿ ಆರ್ ಫಂಕ್ಷನ್. ಓಕೆ, ಹಿಯರ್ ಇಟ್ ಈಸ್ ಎ ನಾಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಟ್ ಈಸ್ ಎ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಆಯಿತಾ. ಇದು ಒಂದು ಇಲ್ಲಿ ನಾವು ಆಡಳಿತ ವೆಚ್ಚದಲ್ಲಿ ಯಾವ್ಯಾವ ನೋಡ್ಬೋದಪ್ಪ ಅಂತಂದ್ರೆ ರೆಂಟ್ ಆಗಿರ್ಬೋದು, ಅಥವಾ ಆಫೀಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಕ್ಸ್ಪೆನ್ಸಸ್ಗಳು, ಇವೆಲ್ಲವೂ ಕೂಡ ಅಷ್ಟೇ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವಿಲ್ಲಿ ಕರಿಬೋದು, ಆಯಿತಾ, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟಲ್ಲಿ. ಮುಂದಿನದಾಗಿ ರಿಸರ್ಚ್ ಕಾಸ್ಟ್ ಅಂದ್ರೆ ಏನು? ದ ಕಾಸ್ಟ್ ಆಫ್ ರಿಸರ್ಚಿಂಗ್ ಫಾರ್ ಎ ನ್ಯೂ ಆರ್ ಇಂಪ್ರೂವ್ಡ್ ಪ್ರಾಡಕ್ಟ್, ನ್ಯೂ ಅಪ್ಲಿಕೇಶನ್ಸ್ ಆಫ್ ಮೆಟೀರಿಯಲ್ ಆರ್ ಇಂಪ್ರೂವ್ಡ್ ಮೆಥಡ್ಸ್, ಹೊಸದಾಗಿ ಸಂಶೋಧನೆ ಮಾಡುವಂಥ ಒಂದು ವೆಚ್ಚ. ಫಾರ್ ಎಕ್ಸಾಂಪಲ್, ಈಗಾಗಲೇ ಒಂದು ವಸ್ತು ಇದೆ, ಆ ವಸ್ತುವಿಗೆ ಒಂದು ಹೊಸ ರೂಪವನ್ನು ಕೊಟ್ಟು, ಅಂದರೆ ಹೊಸ ರಿಸರ್ಚನ್ನು ನಾವು ಕಂಡುಹಿಡಿದು ಆ ವಸ್ತುವಿಗೆ ಒಂದು ಇಂಪ್ರೂವ್ಡ್ ಆಫ್ ಪ್ರಾಡಕ್ಟ್ ಅಂತ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್, ಈಗ ಕೋಲ್ಗೇಟ್ನಲ್ಲಿ ಮೊದಲ ಬಾರಿಗೆ ನಾವೇನು ಮಾಡಿದ್ವಿ, ಕೋಲ್ಗೇಟ್ ಟೂತ್ ಪೇಸ್ಟನ್ನು ತೊಗೊಂಡು ಬಂದ್ವಿ, ಸಾಲ್ಟ್ ತೊಗೊಬಂದ್ವಿ, ನೆಕ್ಸ್ಟ್ ಆಮೇಲೆ ಶುಗರ್ ತೊಗೊಬಂದ್ವಿ, ನೆಕ್ಸ್ಟ್ ಆಮೇಲೆ ಸಾಲ್ಟ್ ವಿತ್ ಶುಗರ್, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ, ರಿಸರ್ಚ್ ವಿತ್ ಇನೋವೇಷನ್, ಕೋಲ್ಗೇಟ್ ವಿತ್ ಲವಂಗ ಮತ್ತು ಏಲಕ್ಕಿ, ಈ ಥರ ಒಂದು. ನೆಕ್ಸ್ಟು ಕೋಲ್ಗೇಟ್ ಜೆಲ್, ಮೌತ್ ವಾಶ್ ಆಗಿರ್ಬೋದು. ಈ ಥರ ಹೊಸ ಹೊಸ ಒಂದು ರಿಸರ್ಚನ್ನು ನಾವು ಇಂಪ್ರೂವ್ಮೆಂಟ್ ಆಫ್ ಪ್ರಾಡಕ್ಟನ್ನು ನಾವಿಲ್ಲಿ
ನೋಡ್ಬೋದಾಗಿದೆ. ಆಯಿತಾ. ನೆಕ್ಸ್ಟು ಡೆವಲಪ್ಮೆಂಟ್ ಕಾಸ್ಟ್. ಅಭಿವೃದ್ಧಿ ವೆಚ್ಚ ಅಂತಂದ್ರೆ ದ ಕಾಸ್ಟ್ ಆಫ್ ದ ಪ್ರಾಸೆಸ್ ವಿಚ್ ಬಿಗಿನ್ಸ್ ವಿತ್ ದ ಇಂಪ್ಲಿಮೆಂಟೇಷನ್ ಆಫ್ ಡಿಸಿಷನ್ ಟು ಪ್ರೊಡ್ಯೂಸ್ ಎ ನ್ಯೂ ಆರ್ ಇಂಪ್ರೂವ್ಡ್ ಪ್ರಾಡಕ್ಟ್ ಆರ್ ಟು ಎಂಪ್ಲಾಯ್ ಎ ನ್ಯೂ ಆರ್ ಇಂಪ್ರೂವ್ಡ್ ಮೆಥಡ್ ಎಂಡ್ಸ್ ವಿತ್ ದ ಕಮೆನ್ಸ್ಮೆಂಟ್ ಆಫ್ ಫಾರ್ಮಲ್ ಪ್ರೊಡಕ್ಷನ್ಸ್ ಆಫ್ ದಟ್ ಪ್ರಾಡಕ್ಟ್ ಆರ್ ಬೈ ದಟ್ ಮೆಥಡ್. ಅಂದರೆ ಇಲ್ಲಿ ಅಭಿವೃದ್ಧಿ ವೆಚ್ಚ ಅಂತ ನಾವು ಕರಿತೀವಿ ಯಾವುದೇ ಒಂದು ವಸ್ತುವನ್ನು ಅಭಿವೃದ್ಧಿಯಾಗಿ ನಾವು ಕನ್ವರ್ಟ್ ಮಾಡುವಂಥ ಒಂದು ವೆಚ್ಚಕ್ಕೆ. ಆಯಿತಾ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಒಂದು ಅಭಿವೃದ್ಧಿಯನ್ನು ಏನು ಮಾಡ್ಬೋದು, ಇಲ್ಲಿ ಸಾಮಾನ್ಯವಾಗಿ ಒಂದು ವಸ್ತು ಅತಿ ಹೆಚ್ಚು ಮಾರಾಟವಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ವಸ್ತುವಿಗೆ ಹೊಸ ರೂಪವನ್ನು ಕೊಟ್ಟು ಗ್ರಾಹಕನಿಗೆ ಕಡಿಮೆ ದರದಲ್ಲಿ ಉತ್ಕೃಷ್ಟ ಗುಣಮಟ್ಟಕ್ಕೆ ತಕ್ಕಂತೆ ನಾವು ಅಭಿವೃದ್ಧಿಯನ್ನು ಮಾಡಿ ಕೊಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸಾಂಪಲ್ ಇದು ಡೆವಲಪ್ಮೆಂಟ್ ಕಾಸ್ಟ್. ನೆಕ್ಸ್ಟು ಪ್ರೀ ಪ್ರೊಡಕ್ಷನ್ ಕಾಸ್ಟ್. ಉತ್ಪಾದನಾ ಪೂರ್ವ ನಿರ್ಧರಿತ ಉತ್ಪಾದನಾ ವೆಚ್ಚ. ಅಂದರೆ ಬಿಫೋರ್ ಎನಿ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್ ದೇ ಹ್ಯಾವ್ ಟು ಡಿಸೈಡ್ ಟು ಪ್ರೊಡ್ಯೂಸಿಂಗ್ ಎ ವಿಚ್ ಟೈಪ್ ಆಫ್ ದ ಮೆಟೀರಿಯಲ್ ಆಮ್ ಪ್ರೊಡ್ಯೂಸ್ಡ್ ಟು ದ consumer. For example, the part of the development cost incurred to making a trial production run preliminary to format, that is a formal product. This term is sometimes used to cover all the activities prior to production including research and development, but in all such cases usage should be made clear in the context. ಅಂದರೆ ನಾವಿಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಮಾಡುವುದಕ್ಕಿಂತ ಮುಂಚೆನೇ ಪ್ರೀ ಪ್ರೊಡಕ್ಷನ್ ಪೂರ್ವ ನಿರ್ಧರಿತವಾಗಿ ಮುಂದೆ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸನ್ನು ಮಾಡುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಉತ್ಪಾದನೆ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಪೂರ್ವ ನಿರ್ಧರಿತ ಒಂದು ವೆಚ್ಚವನ್ನು ನಾವೆಲ್ಲಿ ಮಾಡ್ಬೋದು. ಏನಂತಂದರೆ ಒಂದು ಕಾರನ್ನು ಮಾಡ್ತೀವಿ, ಆ ಕಾರ್ ಬಿಡುಗಡೆ ಮಾಡುವುದಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಪೂರ್ವ ನಿರ್ಧರಿತ ಒಂದು ಟ್ರಯಲ್ ಆ್ಯಂಡ್ ಎರರ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಈ ಆಕ್ಸಿಡೆಂಟನ್ನು ಆದ್ರೂ ಕೂಡ ಅದನ್ನು ತಪ್ಪಿಸಲಿಕ್ಕೆ ಒಂದು ಸೇಫ್ಟಿಯಾಗಿ ಏನು ಮಾಡ್ತೀವಿ, ಹೇರ್ ಬಲೂನ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಇಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಲ್ಲಿ. ಇಂಥ ಒಂದು ಹೊಸ ಒಂದು ಪ್ರೀ ಪ್ರೊಡಕ್ಷನ್ ಕಾಸ್ಟ್ನಲ್ಲಿ ಇದು ಇಂಟ್ರೊಡ್ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಇದಾದ ನಂತರ ಕನ್ವರ್ಷನ್ ಕಾಸ್ಟ್. ದ ಸಮ್ ಡೈರೆಕ್ಟ್ ಕನ್ವರ್ಷನ್ ಕಾಸ್ಟ್ ಅಂದರೆ ಪರಿವರ್ತನೆ ಮಾಡಬಹುದಾದಂಥ ಒಂದು ವೆಚ್ಚ. ಸಮ್ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಓವರ್ ಹೆಡ್ ಕಾಸ್ಟ್ ಕನ್ವರ್ಟ್ ಇಂಟು ಆ ರಾ ಮೆಟೀರಿಯಲ್. ಅಂದರೆ ಯಾವುದೇ ಇತರ ವೆಚ್ಚಗಳನ್ನು ಮತ್ತೊಂದು ವೆಚ್ಚಕ್ಕೆ ಏನು ಮಾಡ್ತೀವಿ, ಪರಿವರ್ತನೆ ಮಾಡಬಹುದಾದಂಥ ಒಂದು ವೆಚ್ಚಗಳನ್ನು, ಅಂದರೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ಗಳನ್ನು ಮತ್ತೊಂದು ಒಂದು ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ನಲ್ಲಿ ಒಂದು ಸರಿದೂಗಿಸುವಂಥ ಒಂದು ವೆಚ್ಚಗಳನ್ನು ನಾವು ಇಲ್ಲಿ ಕರಿಬೋದು. ಅಂದರೆ ದಟ್ ಮೀನ್ಸ್ a raw material to the finished stage or converting a material from one stage of production to the next stages, that is conversion cost. Andre first step to next steps to another step, so likewise. So next to production cost, utpadana vecha. This inventoriable cost, these are the costs which are assigned to the product under marginal cost, variable manufacturing cost, under absorption costing or total manufacturing cost ಕಾನ್ಸ್ಟಿಟ್ಯೂಟ್ ಎ ಪ್ರಾಡಕ್ಟ್ ಕಾಸ್ಟ್. ಎಲ್ಲ ಒಂದು ಒಟ್ಟು ವೆಚ್ಚಗಳನ್ನು, ಅಂದರೆ ಉತ್ಪಾದನೆಗೆ ಆಗುವಂಥ ಎಲ್ಲ ಒಟ್ಟು ವೆಚ್ಚಗಳನ್ನು ನಾವೇನು ಕರಿತೀವಿ ಅಂತಂದರೆ ಪ್ರಾಡಕ್ಟ್ ಕಾಸ್ಟ್ ಅಂತ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಮೂರನೇದಾಗಿ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಬೋದು. ಯಾವುದು ಅಂತಂದರೆ ಬೈ ಐಡೆಂಟಿಫೈಬಿಲಿಟಿ. ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಫಾರ್ ದ ಟೂ ವೇಸ್. ನಂಬರ್ 1 is the direct cost, ನಂಬರ್ 2 is indirect cost. ಫಸ್ಟ್ ಡೈರೆಕ್ಟ್ ಕಾಸ್ಟ್ ಅಂದ್ರೆ ಏನು? ದ ಎಕ್ಸ್ಪೆನ್ಸಸ್ ಆರ್ ರಾ ಮೆಟೀರಿಯಲ್, labor, economically and easily traceable to a product or services job considerable to as a direct cost. ಯಾವ ಒಂದು ವಸ್ತುವಿಗೆ ನೇರವಾಗಿ ಆಗುವಂಥ ಒಂದು ವೆಚ್ಚ. ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಇದೆ, ಕಾಸ್ಟ್ ಆಫ್ ಬರ್ಗರ್ ಇದೆ ನೋಡಿ ಇಲ್ಲಿ. ಆಯಿತಾ. ಒಂದು ಕಾಸ್ಟ್ ಆಫ್ ನಾವು ಒಂದು ಹಸಿವನ್ನು ನಾವು ಮುಗಿಸ್ಕೋಬೇಕಾದ್ರೆ ಆ ಒಂದು ಬರ್ಗರ್ನ ಉತ್ಪಾದನೆ ಮಾಡಬೇಕಾದ್ರೆ ಯಾವ ಒಂದು ವೆಚ್ಚ ಇನ್ಕ್ಲೂಡ್ ಆಗಿರುತ್ತೆ, ಬನ್ಸ್ ಆಗಿರ್ಬೋದು, ನೆಕ್ಸ್ಟ್ ಚೀಸ್ ಆಗಿರ್ಬೋದು, ನೆಕ್ಸ್ಟ್ ವೆಜಿಟೇಬಲ್ ಫ್ರೂಟ್ಸ್ ಆಗಿರ್ಬೋದು ಮತ್ತು ವೆಜಿಟೇಬಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ನೇರ ವೆಚ್ಚಗಳನ್ನು ಒಳಗೊಂಡಂತೆ ಈ ಒಂದು ವೆಚ್ಚಕ್ಕೆ ನಾವೇನು ಕರಿತೀವಿ ಅಂದರೆ ಡೈರೆಕ್ಟ್ ಕಾಸ್ಟ್ ಅಂತ ನಾವು ಕರಿತೀವಿ. ನೆಕ್ಸ್ಟು ಇಂಡೈರೆಕ್ಟ್ ಕಾಸ್ಟ್ ಅಂದ್ರೆ ಏನು? ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಇಫ್ ಎನಿ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್, ಆಯಿತಾ, ದಟ್ ಕಾಸ್ಟ್ ವಿಲ್ ಬಿ ಇನ್ಕರ್ಡ್ ಕ್ಯಾನ್ ಬಿ ಸಪೋರ್ಟ್ ಇನ್ ಟು ಇಂಡೈರೆಕ್ಟ್ ಕಾಸ್ಟ್. These expenses incurred to those items which are not directly chargeable to a production. ಅಂದರೆ ನೇರವಾಗಿ ಉತ್ಪಾದನೆಗೆ ಇದು ವೆಚ್ಚ ತಗೊಳ್ಳೋದಿಲ್ಲ, ಪರೋಕ್ಷವಾಗಿ ಏನಾಗುತ್ತೆ ಇದು ಇನ್ಕ್ಲೂಡ್ ಆಗಿರುತ್ತೆ. ಪರೋಕ್ಷವಾಗಿ ಅಂದರೆ ಏನಾಗುತ್ತೆ, ನಾನು ಈಗಾಗಲೇ ಹೇಳಿದೆ ನೇರ ಅಂತಂದರೆ ಒಂದು ಉತ್ಪಾದನೆ ಆಗುವಂಥ ಒಂದು ನೇರ ವಸ್ತುಗಳು, ಇದು ಪರೋಕ್ಷ ವಸ್ತುಗಳು ಯಾವುದಾಗುತ್ತೆ? ಫಾರ್ ಎಕ್ಸಾಂಪಲ್ ಸ್ಯಾಲ್ರೀಸು, ಪ್ರೊಡಕ್ಷನ್ ಆಫ್ ಸ್ಟೋರ್ ಕೀಪರ್,
fireman paid certain expenses, running and administration, factory overhead, selling and distribution overhead. These are all expenses of like indirect expenses. Next, by variability. ಇದು ಬದಲಾಗುವ ಒಂದು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಆಯಿತಾ. ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ವೇರಿಯಬಲ್ ಕಾಸ್ಟ್, ಸೆಮಿ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಸ್ಟೆಪ್ ಕಾಸ್ಟ್. ಫಸ್ಟ್ ಫಿಕ್ಸ್ಡ್ ಕಾಸ್ಟ್, ಸ್ಥಿರ ವೆಚ್ಚ ಅಂದ್ರೇನು? ನಾವಿಲ್ಲಿ ನೋಡ್ಬೋದು, ದ ಕಾಸ್ಟ್ ಡಸಂಟ್ ವೇರಿ ಬಟ್ ರಿಮೈನ್ ದ ಕಾನ್ಸ್ಟೆಂಟ್. ಇಲ್ಲಿ ಬದಲಾವಣೆ ಆಗೋದಿಲ್ಲ, ಎಲ್ಲ ಒಂದು ವೆಚ್ಚ ಸ್ಥಿರವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದ ಪ್ರೊಡಕ್ಷನ್ ಈಸ್ may be going or may not be going, if the cost of expenditure can be fixed. For example, is the insurance, tax, is the factory of rent, right? Rent. So these are all expenses are fixed. Here the fixed cost will be remain the same. This cannot be unchanged. ನೋಡಿ ಇಲ್ಲಿ ನೋಡ್ತಾ ಇರಬಹುದು, ಫಿಕ್ಸ್ಡ್ ಕಾಸ್ಟ್ನಲ್ಲಿ ಇದು ಉತ್ಪಾದನೆ ಆಗಲಿ ಉತ್ಪಾದನೆ ಆಗದೇ ಇರಲಿ ಏನಾಗುತ್ತೆ, ವೆಚ್ಚವು ಸ್ಥಿರವಾಗಿರುತ್ತೆ ಆಯಿತಾ. ನೆಕ್ಸ್ಟು ವೇರಿಯಬಲ್ ಕಾಸ್ಟ್ ಅಂದ್ರೇನು, ಬದಲಾಗುವ ವೆಚ್ಚ ಅಂದ್ರೇನು? ದಿಸ್ ಕಾಸ್ಟ್ ಟೆಂಡ್ ಟು vary with a volume of output. Any increase in the volume of productions result increase in the variable cost. ಅಂದರೆ when the productions are increases, the cost of is also increases. ಉತ್ಪಾದನಾ ಜಾಸ್ತಿ ಆದಂತೆ ವೆಚ್ಚವು ಕೂಡ ಇಲ್ಲಾಗುತ್ತೆ, ಜಾಸ್ತಿ ಆಗುತ್ತೆ. ಉತ್ಪಾದನಾ ಕಡಿಮೆ ಆದಂತೆ ವೆಚ್ಚದ ಪ್ರಮಾಣವು ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ಒಂದು ಡಯಾಗ್ರಾಮ್ನಲ್ಲಿ, if the production is more, the cost of expenses is also more. Example, cost of material, cost of labor, that is diesel, oil, power consumption. These are all the expenses of what? Variable cost. Nextly, semi-variable cost. Semi-variable cost andrenu, the cost which doesn't vary proportionately but simultaneously cannot remain stationary at all the time is known as semi-variable. ಇದು ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚ ನಡುವಿನ ವ್ಯತ್ಯಾಸ ಆಯಿತಾ. ಇದು ಆಗಾಗ್ಗೆ ಬರುವಂಥ ಒಂದು ವೆಚ್ಚ, ಪರೋಕ್ಷವಾಗಿ ಅನಿರ್ದಿಷ್ಟವಾಗಿ ಬರುವಂಥ ಒಂದು ವೆಚ್ಚ. ಫಾರ್ ಎಕ್ಸಾಂಪಲ್ ಇಸ್ ದ ಡಿಪ್ರಿಸಿಯೇಷನ್ ಆಫ್ ದ ಕಾರ್, ಡಿಪ್ರಿಸಿಯೇಷನ್ ಆಫ್ ದ ಮೋಟರ್ ವೆಹಿಕಲ್, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಕಾರ್ ಅಥವಾ ಮೋಟರ್ ವೆಹಿಕಲ್. ದಿಸ್ ಆರ್ ಆಲ್ ಎಕ್ಸ್ಪೆನ್ಸಸ್ ಆಫ್ ವಾಟ್ is a semi-variable cost. Here also, if the semi-variable cost is increases, semi-variable production or increases, cost is also increases. Next, steps cost. Fixed cost can further classify into committed fixed cost and discretionary fixed cost. So this is one of the example of rent, pay and depreciation. Then so other types of research and development costs, advertisement, market research expenses, these are all the steps cost to be considered. Nextly, here one example are there, certain costs remain fixed over range of activity, then the jump to a new level activity changes. ಆಯಿತಾ, ಒಂದು ನಿರ್ದಿಷ್ಟ ಅವಧಿಗೆ ತಕ್ಕಂತೆ ಇದು ಜಂಪ್ ಆಗ್ತಾ ಹೋಗ್ತಾ ಇರುತ್ತೆ ಆಯಿತಾ, ಎಕ್ಸ್ಪೆನ್ಸಸ್ಗಳು ಕೂಡ ಅಷ್ಟೇ. ನೆಕ್ಸ್ಟ್, on the basis of controllability can be classified further into two types. Number one is a controllable cost and number two is uncontrollable cost. What do you mean by the controllable cost? The cost can be controllable, influenced by the action of a specified and number of an undertaking. For example, ಈ ಒಂದು ಕಂಟ್ರೋಲಬಲ್, ನಿಯಂತ್ರಣ ಮಾಡುವಂಥ ಒಂದು ವೆಚ್ಚ, ಈ ಒಂದು ವೆಚ್ಚವನ್ನು ನಾವು ವಿತಿನ್ ದ ಫ್ಯಾಕ್ಟ್ರಿ ನಾವು ನಿಯಂತ್ರಣವನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ದಿಸ್ ಕಂಟ್ರೋಲಬಲ್ ಕ್ಯಾನ್ ಬಿ ಇಸ್ ಅ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ದಟ್ ಈಸ್ ಎ ಟಾಪ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್. ಸೊ ದಿಸ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ, ಇಲ್ಲಿ ಒಂದು ನಾವು ಪ್ರೊಡಕ್ಷನ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಉತ್ಪಾದನೆ ಮಾಡುವಂಥ ಯಾವುದೇ ಒಂದು ವಸ್ತುವನ್ನು ನಾವಿಲ್ಲಿ ಕಂಟ್ರೋಲಬಲ್, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಂಥ ಒಂದು ವಸ್ತುಗಳನ್ನು ನಾವಿಲ್ಲಿ ಏನು ಮಾಡ್ಬೋದು, ಇಲ್ಲಿ ಕಂಟ್ರೋಲಬಲ್ ನಿಯಂತ್ರಣವನ್ನು ನಾವಿಲ್ಲಿ ಮಾಡ್ಕೊಳ್ಬಹುದಾಗಿದೆ. ಮತ್ತು ಲೇಬರ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಮತ್ತು ವಿತಿನ್ ದ ಫ್ಯಾಕ್ಟ್ರಿ ಏನೇನು ಕಂಟ್ರೋಲಬಲ್ ಆಗುತ್ತೆ ಇವೆಲ್ಲವೂ ಕೂಡ ನಾವಿಲ್ಲಿ ನಮ್ಮ ಕೈಲಿ ಆಗುವಂಥ ಒಂದು ಎಲ್ಲ ಕಾರ್ಯಗಳನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ಕಂಟ್ರೋಲಬಲ್ ಕಾಸ್ಟಲ್ಲಿ. ನೆಕ್ಸ್ಟ್, ಅನ್ಕಂಟ್ರೋಲಬಲ್ ಕಾಸ್ಟ್. ದಿಸ್ ಕಾಸ್ಟ್ ಅಂದರೆ ನಮ್ಮಲ್ಲಿ ಈ ಒಂದು ಕಾಸ್ಟ್ ವೆಚ್ಚವು ನಿಯಂತ್ರಣದಲ್ಲಿ ಇರುವುದಿಲ್ಲ, ನಿಯಂತ್ರಣವಿಲ್ಲದ ಒಂದು ವೆಚ್ಚಗಳು, ವಿಚ್ ಕೆನಾಟ್ ಬಿ ಕಂಟ್ರೋಲಬಲ್ ಇನ್ ಅವರ್ ಹ್ಯಾಂಡ್ಸ್. ದಿಸ್ ಈಸ್ ಹೈಲಿ ಇನ್ಫ್ಲೂಯೆನ್ಸ್ಡ್ ಫ್ರಮ್ ದ ಔಟ್ ಆಫ್ ದ ಇಂಡಸ್ಟ್ರಿ. This is the example, cost which cannot be influenced by the action of a specified member of an undertaking. If the expenses, if economically is a market situation, demand and supply is a political interference, like these are all the example of uncontrollable
cost. Next, on the basis of by the normality is the normal cost and abnormal cost. So normal cost, which can be normally incurred given to a output under conditions which level of output normally attained, and really due to the losses like evaporation, shrinkage, leakage, etc. This is a normal cost. Abnormal cost antandre we can be expenses incurred or cost incurred not normally incurred given at a level output of the condition in which that level output is normally attained. This expenses is charged to a profit and loss account. Example is an accident, that is within the department, accident and unavoidable cost and thief and wastage of raw material. These are all the abnormal cost. Next, to other cost. Other cost we can see that is a production cost and period cost, decision making cost and accounting cost, relevant and irrelevant cost, shutdown and sunk cost, avoidable or unavoidable cost, inputted and hypothetical cost, differential, incremental or decremental cost, out of pocket cost, opportunity cost, traceable or untraceable cost, joint cost and common cost. So these are all the product cost, period cost, this decision making cost, accounting cost, relevant and irrelevant cost, shutdown cost, sunk cost. This is one of the example. Avoidable and unavoidable cost, imputed and hypothetical cost, differential cost, output pocket cost, opportunity cost, traceable or untraceable cost, joint cost, common cost. So these are all the costs can be classified further other cost. Okay. So next class I am doing how to preparations of cost sheet. Thank you very much.